ನಮಸ್ಕಾರ ರೀ ಎಲ್ಲರಿಗೂ. ಉತ್ತರ ಕರ್ನಾಟಕ ಸ್ಪೆಷಲ್ ಮಜ್ಜಿಗೆ ಸಾರು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ನಾವು ಇದಕ್ಕೆ ಮಜ್ಜಿಗೆ ಅಂಬ್ರಾನು ಅಂತ ಕರಿತೀವಿ ಮತ್ತು ಹಿಟ್ಟಿನ ಸಾರು ಅಂತಲೂ ಕರಿತೀವಿ ನೋಡ್ರಿ. ನಾವು ಇದಕ್ಕೆ ನಿಮ್ಮ ಕಡೆ ಏನಂತ ಕರಿತೀರಿ ಅಂತ ಕಮೆಂಟ್ ಮಾಡಿರಿ. ಇದನ್ನು ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ಎಲ್ರಿಗೂ. ಮೊದಲಿಗೆ ಗಟ್ಟಿ ಮೊಸರು ಇರ್ಬೇಕು ರೀ. ಮೊಸರು ತಿಳು ಇತ್ತಂದ್ರೆ ನೀರು ಕಡಿಮೆ ಹಾಕೋರಿ, ಗಟ್ಟಿ ಇತ್ತಂದ್ರೆ ನೀರು ಜಾಸ್ತಿ ಹಾಕೋರಿ. ಹಂಗೆ ಹುಳಿ ಇದ್ರೂ ನೀರು ಜಾಸ್ತಿ ಹಾಕೋಬೇಕಾಗ್ತೈತೆ ರೀ, ಯಾಕಂದ್ರೆ ಹುಳಿ ಆಗ್ತೈತಲ್ರಿ ಸಾರು, ಅದ್ರ ಸಲುವಾಗಿ ಅದನ್ನು ಫಸ್ಟ್ ಮಜ್ಜಿಗೆ ಮಾಡ್ಕೋಬೇಕು ರೀ. ಮಜ್ಜಿಗೆ ಮಾಡ್ಕೊಂಡು ಅದಕ್ಕೆ ಆಮೇಲೆ ಹಿಂಗೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಸಣ್ಣಂಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ರೀ. ಕುಟ್ಕೊಂಡು ಮಿಕ್ಸಿ ಮಾಡ್ಕೊಂಡ್ರು ನಡಿತೈತೆ ರೀ. ಹಿಂಗೆ ಇದ್ರಾಗ ಕುಟ್ಟಾತೆ ನೋಡಿರಿ. ಕುಟ್ಕೊಂಡು ಸಣ್ಣಂಗೆ ಪೇಸ್ಟ್ ಮಾಡ್ಕೊರಿ. ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಟ್ಕೋರಿ. ಯಾಕಂದ್ರೆ ಮೆಣ್ಸಿನ್ಕಾಯಿ ಹಾಕಿರ್ತೀವಲ್ರಿ, ಅದಕ್ಕೆ ಅದು ಏನಾಗ್ತೈತೆ ಅಂದ್ರೆ ಕೈ ಆಗ್ತೈತೆ, ಹಂಗೆ ಕುಟ್ಕೋಬೇಡ್ರಿ. ಸ್ವಲ್ಪ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿಗೆ ಒಂಚೂರು ಉಪ್ಪು ಹಾಕ್ಕೊಂಡು ಹಿಂಗೆ ಸಣ್ಣಂಗೆ ಕುಟ್ಕೋರಿ. ಇದನ್ನು ಕುಟ್ಕೊಂಡ್ಮೇಲೆ ಹಿಂಗೆ ಪೇಸ್ಟ್ ಮಾಡ್ಕೊಂಡ್ಮ್ಯಾಗ್ರಿ ಅದನ್ನು ಮಜ್ಜಿಗೆ ಸಾರಿಗೆ ಹಾಕೋರಿ. ಮಜ್ಜಿಗೆ ಮಾಡ್ಕೊಂಡಿದ್ದೆಲ್ರಿ ಅದಕ್ಕೆ. ಅದ್ರ ಜೊತೆ ಏನು ಮಾಡಿರಿ ಅಂದ್ರೆ ಮಜ್ಜಿಗೆ ಗಟ್ಟಿದ್ದು ಅಂತಂದ್ರೆ 2 ಸ್ಪೂನ್ ಹಾಕೋರಿ ಜೋಳದ ಹಿಟ್ಟು. ಇಲ್ಲ ತಿಳು ಇತ್ತಂದ್ರೆ 3 ಸ್ಪೂನ್ ಹಾಕೋಬೋದು ರೀ. ಯಾಕಂದ್ರೆ ಅದರ ತಿಕ್ನೆಸ್ ನೋಡ್ಕೊಂಡು ನೀವು ಜೋಳದ ಹಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ. ನಾನು ಇದಕ್ಕೆ 2.5 ಸ್ಪೂನು ಜೋಳದ ಹಿಟ್ಟು ಹಾಕೇನಿ ನೋಡಿರಿ. ನಿಮ್ಮ ಮಜ್ಜಿಗೆ ಜಾಸ್ತಿ ಇದ್ದು ಅಂದ್ರೆ ಅದ್ರ ತಕ್ಕಂಗೆ ಜೋಳದ ಹಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹಾಕೋರಿ. ಹಿಂಗೆ ಹಾಕೊಂಡ್ಮ್ಯಾಗ ಎಲ್ಲನೂ ಕಡ್ಗೋಲೆ ಮಿಕ್ಸ್ ಮಾಡ್ಕೊರಿ, ಅಥವಾ ಚಮಚಲ್ಲೇ ಮಿಕ್ಸ್ ಮಾಡ್ಕೊಂಡ್ರೂ ನಡಿತೈತಿ. ನಾ ಕಡ್ಗೋಲೆ ಮಿಕ್ಸ್ ಮಾಡ್ಕೊಂಡು ನೋಡ್ರಿ. ಹಿಂಗೆ ಜೋಳದ ಹಿಟ್ಟು, ಮಜ್ಜಿಗೆ, ಉಪ್ಪು, ಮೊಸರು, ಆಮೇಲೆ ಇದು ಏನು ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದಲ್ರಿ ಅದು ಎಲ್ಲ ಕೂಡಿ ನಾನು ಹಿಂಗೆ ಕಡ್ಗೋಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅದು ಈ ಥರ ಕನ್ಸಿಸ್ಟೆನ್ಸಿ ನೋಡ್ಕೊರಿ. ಹಿಂಗಿರ್ಬೇಕು. ಇಷ್ಟು ತಿಳು ಇದ್ರೆ ಅದೇನಾಗ್ತೈತೆ ಅಂದ್ರೆ ಕುದ್ದ ಮೇಲೆ ಗಟ್ಟಿ ಆಕತ್ತೆ ರೀ. ಅದಕ್ಕೆ ಇಷ್ಟು ಕನ್ಸಿಸ್ಟೆನ್ಸಿ ತೋರಿಸಿನಲ್ರಿ ಹಿಂಗಿರಬೇಕು. ಅದನ್ನು ಲೋ ಫ್ಲೇಮ್ನಾಗ ಇಟ್ಕೊಂಡು ಹಿಂಗೆ ಕೈ ಬಿಡಲಂಗೆ ತಿರುಬೇಕು ರೀ. ಯಾಕಂದರೆ ಇದು ಏನಾಕೈತಿ, ಕೈ ಬಿಟ್ವಿ ಅಥವಾ ಹಿಂಗೆ ಗ್ಯಾಸ್ ಜೋರಿಟ್ಟು ಹಂಗೆ ಕೈ ಬಿಟ್ಬಿಟ್ವಿ ಅಂದ್ರೆ ಅದು ಒಡೆದು ಹೋಗ್ತೈತೆ ರೀ. ಮಜ್ಜಿಗೆ ಇರ್ತೈತಲ್ರಿ, ಒಡಿ ಚಾನ್ಸಸ್ ಇರ್ತೈತಿ. ಅದಕ್ಕಾಗಿ ಹಿಂಗೆ ಸಣ್ಣ ಉರಿ ಒಳಗೆ ಇದನ್ನು ಕೈ ಬಿಡ್ದಂಗೆ ಹಿಂಗೆ ತಿರುಗ್ಕೋತನ ಇರ್ಬೇಕು ರೀ, ಸ್ಲೋಲಿ. ಹಂಗೆ ನೋಡಿರಿ ಎಷ್ಟು ಚಂದ ಕಲರ್ಫುಲ್ ಆಗೈತಲ್ಲ, ಹಿಂಗೆ ಎಷ್ಟು ಚಂದ ಕಾಣಿಸ್ತೈತೆ ನೋಡಿರಿ ಅದು ಮಜ್ಜಿಗೆ ಸಾರು. ಇದು ಭಾಳ ಟೇಸ್ಟ್ ಆಕೈತಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಮನ್ಯಾಗ. ಮಾಡಿ ಹೆಂಗಾಗೈತೆ ಅಂತ ಟೇಸ್ಟ್ ನನಗೂ ಕಮೆಂಟ್ ಮಾಡಿರಿ. ಈ ಥರ ಕನ್ಸಿಸ್ಟೆನ್ಸಿ ಇರ್ಬೇಕು ರೀ. ಅದು ಹಿಂಗೆ ಕೈ ಬಿಡ್ದಂಗೆ ತಿರುಗಬೇಕು. ಇದನ್ನು ಹಿಂಗೆ ಕುದಿ ಬೀಳುವವರೆಗೂ ಕೈ ಬಿಡ್ದಂಗೆ ತಿರುಗ್ಕೋಬೇಕ್ರಿ. ತಿರುಗ್ಕೊಂತನೇ ಇರ್ಬೇಕು ರೀ ಕಂಟಿನ್ಯೂಸ್. ಹಂಗಾದ್ಮೇಲೆ ಹಿಂಗೆ ಕುದಿ ಬಿತ್ತಂದ್ರೆ ನೀವು ಅವಾಗ ಗ್ಯಾಸ್ ಫ್ಲೇಮ್ ಜೋರು ಮಾಡಿದ್ರು ನಡಿತೈತೆ ರೀ, ಅದು ಒಡಿಯೋದಿಲ್ಲ ಅವಾಗ. ಇದನ್ನು ಅನ್ನದ ಜೊತೆ ಅಥವಾ ರೊಟ್ಟಿ ಜೊತೆ ಬಿಸಿ ಇದ್ದಾಗ ಕುಡಿಬೋದು ರೀ. ಭಾಳ ಟೇಸ್ಟ್ ಅನ್ನಿಸ್ತೈತಿ. ನಿಮಗೆ ಇದು ಮಜ್ಜಿಗೆ ಸಾರು ಇಷ್ಟ ಆಯ್ತಂದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿರಿ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು ಎಲ್ರಿಗೂ.